ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವೆಲ್ಕಮ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಭಿ ಜರ್ಮನಿಯಿಂದ ವಾಪಸ್ ಬಂದಿದ್ದಾನೆ. ಇವತ್ತು ವೀಕೆಂಡ್ ಅಂತ ಅವ್ನ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿ ಕೀಕಿಗೆ ಅಂತ ತಂದಿರೋ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ದಾನೆ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಅಂತ ಈ ವಿಡಿಯೋ ಮಾಡಕ್ ಕೊಡ್ತಿದ್ದಾನೆ. ಏನೇನ್ ತಗೊಂಡ್ಬಂದಿದ್ದೀನಿ ನೋಡು ಅಂತಂದೆ, ಒಟ್ಟಿಗೆ ವ್ಲಾಗ್ ಮಾಡ್ತಾ ನೋಡ್ತೀನಿ ಅಂತ ಅಂದ್ಬಿಟ್ಟು ಕೂತಿರ ಇವಳು. ಎನಿವೇಸ್ ಒಟ್ಟಿಗೆ ನೋಡೋಣ. ಯಾ, ಸೊ ಬನ್ನಿ ಏನ್ ತೊಗೊಂಬಂದಿದ್ದಾನೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ. ಯಾ, ಫಸ್ಟ್ಗೆ ಇದರಿಂದ ಸ್ಟಾರ್ಟ್ ಮಾಡೋಣ. ಇದನ್ನಾಗಲೇ ಕಿಕ್ಕಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಈ ಟೀಚರು ತೊಗೊಂಬಂದಿದ್ದು ಒಂದೆರಡು ದಿನ ಇವಳಿಗೆ ಇಷ್ಟನೇ ಆಗಲಿಲ್ಲ. ಏನಿದು ಅಂತ ಅನ್ಕೋತಿದ್ಲು. ಇವಾಗಂತೂ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಯಾವಾಗಲೂ ತಿರುಗಿಸ್ಕೊಂಡು ಹಾಕೋದು ಅಭ್ಯಾಸ ಮಾಡ್ಕೋತಾ ಇದ್ದಾಳೆ ಅವಳೆ. ಸ್ವಲ್ಪ ಹೋಲ್ಡಿಂಗು ಕಲಿತಾ ಇದ್ದಾಳೆ ಇವಾಗ. ಇಲ್ಲ ಅಂತಂದ್ರೆ ಯಾವಾಗಲೂ ಈ ಕೈ ಬಾಯಲ್ಲೇ ಇರುತ್ತೆ. ಹೌದು, ಅದನ್ನ ತಪ್ಸಕ್ಕೆ ಅಂತ ಇದನ್ನ ತೊಗೊಂಬಂದ್ವು. ಬಟ್ ಬಾಯಿಗೆ ಹಾಕೊಂಡ್ರು ಓಕೆ ಅಂತ ಅಂತಾರೆ. ಮೌತಿಂಗ್ ಇಸ್ ಗುಡ್ ಡೆವಲಪ್ಮೆಂಟ್ ಅಂತ. ಬಟ್ ಜಸ್ಟ್ ಇನ್ ಕೇಸ್ ಇರಲಿ ಅಂತ ಟೀಚರು ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ, ಕ್ಯೂಟಾಗೂ ಇದೆ ನೋಡೋಕ್ಕೆ, ಆ್ಯಂಡ್ ತುಂಬ ಯೂಸ್ಫುಲ್ಲು ಇದೆ ಇದು. ಸೊ ಫಸ್ಟ್ ಐಟಮ್ ಬಂದು ಇದು. ಸುಮಾರು ಬಟ್ಟೆಗಳೇ ಇದೆ. ಬರೀ ಬಟ್ಟೆಗಳೇ ತಗೊಂಡ್ಬಂದಿದ್ದೀನಿ. ಇಷ್ಟೊಂದು ತಗೊಂಡ್ಬಿಟ್ಟಿದ್ದೀನಿ ಅಂತ. ಒಂದ್ ಮಂತ್ಗಿಂತ ಜಾಸ್ತಿ ಯಾವ ಬಟ್ಟೆನೂ ಆಗಲ್ಲ ಅವಳಿಗೆ. ನಾನು ಹೇಳ್ದೆ ಅಷ್ಟು ತೊಗೊಂಬರ್ಬೇಡ, ಕಡಿಮೆ ತೊಗೊಂಬ, ಬಟ್ಟೆ ಗಿಟ್ಟೆ ತರಬೇಡ ಅಂತ. ಹಂಗೂ ನೋಡಿದ್ರೆ ಬರೀ ಬಟ್ಟೆ ತೊಗೊಂಬಂದಿಯಾನೆ ಅನಿಸ್ತಾ ಇದೆ. ಇದು ಒನ್ಸಿ ತೊಗೊಂಬಂದಿಯಾನೆ, ಕ್ಯೂಟ್ ಆಗಿದೆ. ಆದರೆ ಇದರಲ್ಲಿ ಶಾರ್ಟ್ಸ್ ಇದೆ, ಅದಕ್ಕೆ ನಂಗೆ ಇಷ್ಟ ಆಯಿತು. ಪ್ಯಾಂಟ್ಸ್ ಇದ್ರೆ ಅವಳಿಗೆ ತುಂಬ ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಅವಳು ಫುಲ್ ಫ್ರೀ ಆಗಿರಬೇಕು. ಸೊ ಇದು ಚೆನ್ನಾಗಿದೆ. ಈ ಇದರಲ್ಲಿರೋ ಗೊಂಬೆಗಳು ಚೆನ್ನಾಗಿದೆ. ಯಾವ್ದಿದ್ದು? ಇನ್ಕ್ರೆಡಿಬಲ್ಸ್ದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆ ಪ್ಯಾಂಟ್ ತರ ತಂದಿದಂತೂ ಹಾಕ್ಲೇ ಇಲ್ಲ ಅವಳಿಗೆ. ಹೌದು, ಹಾಕಷ್ಟರಲ್ಲಿ ಉದ್ದ ಆಗ್ಬಿಡ್ತಾಳ. ಒಂದ್ಸಲಿನೂ ಹಾಕಕ್ಕಾಗಲ್ಲ. ಫಸ್ಟ್ 3 ಮಂತ್ಸ್ಗಿಂತ ತಗೊಂಬಂದಿದ್ದೆಲ್ಲ ಒಂದೇ ಸರಿ ಹಾಕೊಂಡಿರೋದು ಅವಳು. ಟಿ ಶರ್ಟ್ ಚೆನ್ನಾಗಿದೆ. ಇದೆಲ್ಲ ಫುಲ್ ಕಲರ್. ಯಾವ ಕಲರ್ ಕೊಡ್ಲಿ? ಪಿಂಕ್ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ. ಎಲ್ಲ ಇದೆ, ಕ್ಯೂಟ್ ಆಗಿ. ಎಲ್ಲ ಒಂದೇ ತರದ ಇದು. ಆಲ್ಮೋಸ್ಟ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್. ಇದು ಪ್ಲೇನ್ ಟಿ ಶರ್ಟ್, ಸ್ವಲ್ಪ ನಿಟೆಡ್ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಇದು ಪ್ಲೇನ್. ನೋಡಿ, ಇಷ್ಟು ಕಲರ್ಸ್ ಇರ್ಬೇಕಾದ್ರೆ ಅದೆಲ್ಲ ಕಾಟನ್, ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲಿ ತಗೊಂಡ್ಬಂದಿದ್ದೆಲ್ಲ? ಇದೆಲ್ಲ ಬೇರೆ ಅಂಗಡಿ, ಎಲ್ಲ ಒಂದ್ ಅಂಗಡಿ ಇದೆ ಅಲ್ಲ. ಈಗ ಇಷ್ಟು ದಿನ ಯಾವಾಗ ಫೋನ್ ಮಾಡಿದ್ರು ಶಾಪಿಂಗ್ ಹೋಗಿದ್ದೀನಿ ನಾನು ಏನ್ ಶಾಪಿಂಗ್ ಮಾಡ್ತೀನಿ ಅಂದ್ರೆ ಹಂಗೆ ಕೀಗಿ ಶಾಪಿಂಗ್ ಮಾಡೋಣ ಅಂತ ಬಂದೆ ಅಂತ. ದಿನ ಮಾಲ್ಗೆ ಹೋಗೋದು. ಮರ್ಕಡಲ್ಲಿ ಒಂದು ಮಾಲ್ ಇದೆ, ಯಾವ್ಯಾವ ಬೇಬಿ ಶಾಪ್ಸ್ ಇದೆ ಅಲ್ಲಿಗೆಲ್ಲ ಹೋಗೋದು. ಏನ್ ಚೆನ್ನಾಗಿದೆ ಅದೆಲ್ಲ ತಗೊಂಡು. ಯಾವ ಊರು ಬಿಟ್ಟಿಲ್ಲ. ಗುಬ್ಲಿಂಗನ್ನು, ಸ್ಟುಟ್ಗಾರ್ಟ್, ಮೆಡ್ಸಿಂಗನ್ನು. ಮೆಡ್ಸಿಂಗನ್ಗೂ ಹೋಗಿದ್ದೆಲ್ಲ ನವೆಂಬರಲ್ಲಿ. ಇದು ಅದೇ ತರದ್ದು ಚೆನ್ನಾಗಿದೆ. ಎಲ್ಲಾ ಕಲರ್ ತಗೋಬಿಟ್ಟಿದ್ದಾನೆ. ಎಲ್ಲ ಬ್ರೈಟ್ ಕಲರ್ಸು, ಸ್ವಲ್ಪ ಪೇಸ್ಟಲ್ ಕಲರ್ಸ್ ತಗೋಬೇಕಿತ್ತು. ಇದು ಸ್ವಲ್ಪ ಬಾಯ್ಶ್ ಇದೆ, ಬಟ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆದ್ರೆ ಇವೆಲ್ಲ ಈ ಟಿ ಶರ್ಟ್ಸ್ ಎಲ್ಲ ತುಂಬಾ ದಿನ ಹಾಕ್ಬಹುದು. ಒಂದ್ 7 ಮಂತ್ಸ್ 8 ಮಂತ್ಸ್ ವರೆಗೂ ಇದೆಲ್ಲ ಆಕ್ಚುಲಿ ನಾನು ಕೆಲವೊಂದು 3 to 6 ತಗೊಂಡಿದ್ದೀನಿ, ಕೆಲವೊಂದು 6 to 9 ತಗೊಂಡಿದ್ದೀನಿ. ಇದೆಲ್ಲ ಐ ಥಿಂಕ್ 6 to 9. ಇದು 1 year ವರೆಗೆ ಹಾಕ್ಬಹುದು ಅನ್ಸುತ್ತೆ. ಇದು ಚೆನ್ನಾಗಿದೆ. ಈ ತರ ದೊಡ್ಡ ತರ್ಬೇಕಿತ್ತು ನೀನು. ಎಲ್ಲ ಸಣ್ಣದ್ ಅನ್ನಿಸ್ತಾ ಇದೆ ನೋಡಿದ್ರೆ. ಹಾಕೊಂಡ್ ಮಜ್ಜಾ ಮಾಡ್ಲಿ ಬಿಡು. ಆಯ್ತು ಬಿಡ. ಇದು ಆಕ್ಚುಲಿ ಚಿಕ್ಕದಾಗೋಯ್ತು. ಇದಂತೂ ತುಂಬಾನೇ ಚಿಕ್ಕದಾಗೋಯ್ತು. ಇವಾಗ ಫಿಟ್ ಆಗತ್ತೆ ಇವಳಿಗೆ ಅನಿಸ್ತಿದೆ. ಎಷ್ಟು ಅನ್ಸ್ತಿದ್ದು? 3 to 6 ಇಲ್ಲ, ಇನ್ ಸ್ವಲ್ಪ ದಿನ ಹಾಕ್ಬಹುದು. ಒಂದು 2-3 ಮಂತ್ಸ್ ಅಂತೂ ಹಾಕ್ಬಹುದು. ಬಟ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಎಲ್ಲ ನೋಡಿ, ಹಿಂದೆ ಇರೋದು ಎಷ್ಟು ಚೆನ್ನಾಗಿದೆ. ವಾವ್, ಕಿಟಿ ಇದೆ, ಕ್ಯೂಟ್ ಆಗಿದೆ. ಆನೆನೂ ಇದೆ, ಇದರಲ್ಲೂ ಆನೆ ಇದೆ. ಹೌದಾ? ಇಲ್ಲಿ ಚೆನ್ನಾಗಿದೆ. ಇದೆಲ್ಲ ಪ್ಲೇನು, ಒಂದೆರಡು ಪ್ಲೇನು. ಇದು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡಿದ್ದು? ಇದು ಪ್ರೈಮಾರ್ಕ್ ಅನ್ಸುತ್ತೆ. ಸಖತ್ತಾಗಿದೆ. ಈ ಕಲರ್ ಸಖತ್ತಾಗಿದೆ. ನಂಗೆ ಈ ತರ ನ್ಯೂಟ್ರಲ್ ಕಲರ್ಸ್ ಇಷ್ಟ. ಆಮೇಲೆ ಬಿಬ್ಸ್. ಇದು ಬಾಂಧನ. ಇದು ಇವಳು ಇವಾಗ ಫುಲ್ಲು ಡ್ರೂಲಿಂಗ್ ನಮ್ ಕೀಕಿ ಇವಾಗ, ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ. ಹಾಕ್ಬಿಟ್ರೆ ಇದನ್ನ ಪದೇ ವೈಪ್ ಮಾಡೋದು ತಪ್ಪತ್ತೆ. ಇಲ್ಲೇ ಹಿಂಗೆ ನೋಡ್ಸ್ಕೊಂಡು. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಫ್ರಿಲ್ಸ್ ಎಲ್ಲ ಇದೆ ಇದರಲ್ಲಿ. ನಾನು ಇಲ್ಲೇ ಫಸ್ಟ್ ಕ್ರೈಲ್ ಆರ್ಡರ್ ಮಾಡೋಣ ಅನ್ಕೊಂಡಿದ್ದೆ. ಇವ್ ನಾನೇ ತಗೊಂಡ್ಬರ್ತಾ ಇದ್ದೀನಿ ಅಂತ ಅಂದ, ಅದಕ್ಕೆ ತಗೊಳ್ಳಿಲ್ಲ. ಚೆನ್ನಾಗಿದೆ, ಇದು ಒಳ್ಳೆ ಕಲರ್ಸ್. ಪಿಂಕಿ. ಇದು ಸ್ವಲ್ಪ ದೊಡ್ಡ ಸೈಜ್. ಇದು ಫೀಡಿಂಗ್ ಟೈಮ್ಗೆ ಹೆಲ್ಪ್ ಆಗುತ್ತೆ. ಇದು ಸ್ವಲ್ಪ ತುಂಬಾನೇ ದೊಡ್ಡದು ಆಕ್ಚುಲಿ, ಸ್ವಲ್ಪ ಅಲ್ಲ ಇದು. ನನಗೆ ಆಗುತ್ತೆ. ನೀನು ಹಂಗೆ ಮೆಸ್ಸಿ ಅಲ್ವಾ? ಹಾಕೊಂಡ್ತೀನಿ. ಇದು ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ಇವಾಗ ಯೂಸ್ ಆಗಲ್ಲ. ಬಟ್ ಇನ್ನೊಂದು 2 ಮಂತ್ಸ್ ಸ್ಟಾರ್ಟ್ ಮಾಡ್ತೀವಿ ಅನ್ಸುತ್ತೆ ಸಾಲಿಡ್ಸ್, ಅವಾಗ ಮಿಸ್ ಆಗುತ್ತೆ. ಇದು ಆಕ್ಚುಲಿ ನಾನು ತಗೊಂಡಿದ್ದಲ್ಲ, ಇದು ನಿನ್ಗೆ ಯಾವ್ದೋ ಹಿಪ್ಪೋ ಅವರು ಯಾರೋ ಗಿಫ್ಟ್ ಕೊಟ್ಟಿದ್ದು. ಈ ಜರ್ಮನಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಎಲ್ಲ ಸೂಪರ್ ಮಾರ್ಕೆಟ್ಸ್ಗೂ ನೀವು ಏನ್ ಹೇಳ್ತಾರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರು
ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಬೈ ದ ಎಂಡ್ ಆಫ್ ಪ್ರೆಗ್ನೆನ್ಸಿ ನಿಮಗೆ ಒಂದಷ್ಟು ಗಿಫ್ಟ್ಸ್ ಕಳಿಸ್ತಾರೆ. ನಾನು ಎಲ್ಲದಕ್ಕೂ ಸೈನ್ ಅಪ್ ಮಾಡಿದ್ದೆ, ಆದರೆ ಒಬ್ಬರ ಫೀಲ್ಡಿಗೆ ಬಂದುಬಿಟ್ನಲ್ಲ, ಹೋಗಿ ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕೆಲವೊಬ್ಬರು ಮನೆಗೆ ಕಳಿಸ್ಬಿಟ್ಟಿದ್ದಾರೆ, ಅದರಲ್ಲಿ ಒಬ್ಬರು ಇವರು. ಚೆನ್ನಾಗಿದೆ. ಮಸ್ಲಿನ್ ಕ್ಲಾತ್ ಅದು ಹೌದು ದೊಡ್ಡದಿದೆ. ಹೌದು, ಒಳ್ಳೆ ಕಲರು ಇದೆ. ಅಲ್ಲೆಲ್ಲ ಬೇರೆ ಸೂಪರ್ ಮಾರ್ಕೆಟಲ್ಲೆಲ್ಲ ಬಾಡಿ ಕೇರ್ ಪ್ರಾಡಕ್ಟ್ಸ್ ಕೊಡ್ತಾರಂತೆ. ನಿಂಗೆಲ್ಲ ಕಳ್ಸಿದಾರೆ ಲೆಟರ್ಸ್, ಬಂದು ಇಸ್ಕೋ ಅಂತ. ಬಟ್ ನಾನು ನೀನ್ ಹೋಗೋಕ್ಕಾಗಿಲ್ಲ. ನೋಡಿದ್ರೆ ಬಂದು ಇಲ್ಲಿ ಕೂತಿದ್ಯಲ್ಲ. ಪರವಾಗಿಲ್ಲ, ದಟ್ಸ್ ಓಕೆ. ಇದೇನು? ಇದು ಸ್ವಲ್ಪ ಸ್ಪೆಷಲ್ ಒನ್. ಶರ್ಟ್ ಇಲ್ಲ, ಒನ್ಸಿ. ಓ, ಈ ತರ ಇದು ಅದೇ ತರ ಒನ್ಸಿ. ಚೆನ್ನಾಗಿದೆ. ದೊಡ್ಡದಾಗೋಯ್ತಲ್ಲ ಇದು. ಓ, ಟೂ ಬಿಗ್ ಇದು ಅಲ್ವಾ? ಅಯ್ಯೋ, ಎಷ್ಟಿದು? ಹಾಫ್ ವೇ ಟು ಒನ್ ಅಲ್ಲ, ಹಾಫ್ ವೇ ಟು 2 ಆಗುತ್ತಿದ್ದು. ಇದು ಕಸ್ಟಮೈಸ್ಡ್ ಕೀಕಿ ಅಂತ ಇದೆ ಇದರಲ್ಲಿ. ಆದ್ರೆ ತುಂಬಾ ದೊಡ್ಡದಾಗುತ್ತೆ. ಹೌದು, ತುಂಬಾ ದೊಡ್ಡದಾಗುತ್ತೆ. ಇದು ಜರ್ಮನ್ ಕಿಡ್ಸ್ ಕರೆಕ್ಟ್ ಆಗಿರ್ತಿತ್ತು ಅನ್ಸುತ್ತೆ, I didn't realize. ನಾಟ್ ಫಾರ್ ಅವರ್ ಕಿಕಿ. ಬಟ್ ತುಂಬಾ ಕ್ಯೂಟ್ ಆಗಿತ್ತು. ಓಕೆ, ವೇಸ್ಟ್ ಆಗೋದಲ್ಲ. ಆದ್ರೆ ಇದು ಅವಳು 1 year ಇರ್ಬೇಕಾದ್ರೆ ಇದನ್ನ ಹಾಕ್ಬೇಕಾಗುತ್ತೆ ನಾವು, ಹಾಫ್ ವೇ ಟು 1 ಅಂತ. ಮನೇಲಿ ಹಾಕೋಬಹುದು ಅಷ್ಟೇ, ಹೋಗ್ಲಿ ಬಿಡು. ತುಂಬಾ 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 ದೊಡ್ಡದಾಗೋಯ್ತು. ಚೆನ್ನಾಗಿದೆ ಅದು. ಹೌದು, ಚೆನ್ನಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದೇನು ಅಂತ ಗೊತ್ತಿಲ್ಲ, ಇದು ಹೆಂಗೆ ನಾನು ತಗೊಂಡೇ ಇಲ್ಲ ಇದನ್ನ. ಇವತ್ತೇ ನೋಡಿದ್ ನಾನು ಇದನ್ನ. ಏನ್ ಮತ್ತೇನಿಗೆ ತಗೊಂಬಂದೆ ಗೊತ್ತಿಲ್ಲ, ನೋಡ್ತಾ ಇದ್ದವನು ಬ್ಯಾಸ್ಕೆಟ್ಗೆ ಹಾಕೋಗ್ಬಿಟ್ಟಿದೀನಿ ಅಂತ ಅನ್ಸುತ್ತೆ. ಹಂಗೆ ಬಿಲ್ಲು ಮಾಡಿಸ್ಬಿಟ್ಟಿದೀನಿ. ಅಯ್ಯೋ, ಏನಿದು? ಇದು ನೋಡಿದ್ರೆ ಮೋಸ್ಟ್ಲಿ ಎಲ್ಲ ನೇತಾಕೋದು ಅಂತ ಅನ್ಸುತ್ತೆ, ಆದ್ರೆ ಈ ಸಾಫ್ಟ್ ಆಗಿರೋದು. ಇದು ಬನ್ನಿ ಇಯರ್ಸ್ ತರ ಇದೆ, ಬಟ್ ಐ ಡೋಂಟ್ ನೋ. ಎಲ್ಲ ಪೀಸ್ ಹಿಂಗೇನೋ ಇಲ್ಲಿ ಏನೋಪ್ಪ, ಸುಮ್ಮನೆ ಹಿಡ್ಕೊಂಡು ಆಟ ಆಡಕ್ಕೆ ಅಂತ ಅನ್ಸುತ್ತೆ. ಮೇ ಬಿ ಬೈಕ್ ಹಾಕೋಗ್ಬಿಟ್ರೆ ಅದನ್ನ ಅಲ್ವಾ? ಇದನ್ನ ಬೈಕ್ ಹಾಕೊಂಡ್ಬಿಟ್ರೆ ಲೆಟ್ಸ್ ಫಿಗರ್ ಔಟ್. ಉಡನ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ಏನಿದು ಅಂತ. ಎಷ್ಟಿದು? ಸುಮ್ಮನೆ ವೇಸ್ಟ್ ಆಗಿ ತಗೊಂಡ್ಬಂದಿದ್ಯಲ್ಲ. ಏನು ಅಂತಾನೆ ಗೊತ್ತಿಲ್ಲ ಅದು. ಇದು ಕ್ಯೂಟ್ ಆಗಿದೆ ನೋಡಿ. ಅದು ಇದು ಕ್ಯೂಟ್ ಆಗಿದೆ. ಕಲರ್ ಚೆನ್ನಾಗಿದೆ. ಇದು ಪಿಂಕ್ ಮಿನಿ ಮೌಸ್ ಚೆನ್ನಾಗಿದೆ. ಇದು ಟವೆಲ್ ಅನ್ಸುತ್ತೆ. ಇದು ಅದೇ ಈಗ ಬಯೋಸೈಕಲ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನಾನೇ ಇಟ್ಕೊಂಡ್ಬಿಡ್ತೀನಿ. ಕ್ಯೂಟ್ ಆಗಿದೆ ಇದು. ಓಕೆ, ಆಮೇಲೆ ಇದು ಸಖತ್ ಕ್ಯೂಟ್ ಆಗಿದೆ. ನನಗೂ ಚೆನ್ನಾಗಿರುತ್ತೆ, ಸಗದಾಗಿದೆ. ಇನ್ನು ಸ್ವಲ್ಪ ದೊಡ್ಡದಾಗಿದ್ರೆ ನಾನೇ ಹಾಕೋಬಹುದು. ಬೇಡ, ಚೆನ್ನಾಗಿದೆ. ಅದ್ರಿ ನಿನಗೊಂದು ಕೊಡ್ಸಿದ್ದೀನಲ್ಲ ಇದ್ರಾಗ ಅಂದಿದ್ದು. ನನಗೆ ಮಾತ್ರ ಬ್ಲ್ಯಾಕ್ ಕೊಡಿಸ್ಬಿಟ್ಟು ಅವಳಿಗೆ ಪಿಂಕ್ ತಗೊಂಡ್ಬಂದಿದ್ದಾನೆ. ಇದು ಸುಮ್ಮನೆ ತಗೊಂಡೆ, ಕ್ಯೂಟ್ ಆಗಿದೆ. ಇದು ತುಂಬಾ ದೊಡ್ಡದು. ಆದ್ರೆ ನೆಕ್ಸ್ಟ್ ಇಯರ್ ಹಾಕು. ನೆಕ್ಸ್ಟ್ ಇಯರ್ಗೆ ಇವಾಗ ತಗೊಂಡು ಇಟ್ಕೋತಾರೆ. ಇಲ್ಲಿ ಎಷ್ಟು ದೊಡ್ಡದು? ತುಂಬಾ ದೊಡ್ಡದು. ಇದೇನು 2 years ಬೇಬಿಗೆ ಅನ್ಸುತ್ತೆ. ಇದು ಇಷ್ಟ ಆದಾಗ ತಗೊಬಿಡ್ಬೇಕು. ಇಲ್ಲಿ ಬರ್ದಿದೆ ಬ್ರೌನ್ 2 ಅಂತ, ಮೋಸ್ಟ್ಲಿ 2 yearsಗೆ ಅನ್ಸುತ್ತೆ. ಇದು ನನ್ನ ಕೈಗಿಂತ ಒಂಚೂರು ಚಿಕ್ಕದಷ್ಟೇ. ಇಷ್ಟು ದೊಡ್ಡದು. ಪಾಪ ನಮ್ ಕಿಕ್ಕಿ ಕಾಲು ಇಷ್ಟೇ ಇರೋದು. ಇಷ್ಟು ದೊಡ್ಡ ತಗೊಬಂದಿನಿ. ಆಗತ್ತೆ. ಇದು ಮ್ಯಾಚಿಂಗ್ ಅಂತ ತಗೊಂಡೆ ಇನ್ನೊಂದು ಟೋಪಿ. ಇದು ಸ್ವಲ್ಪ ದೊಡ್ಡದೇನೆ. ಆ ಟೋಪಿ ಹಾಕೋ, ಆ ಟೋಪಿ ಚಿಕ್ಕದಾದ್ಮೇಲೆ ಇದನ್ನ ಹಾಕೋ. ಓಕೆ. ಆಮೇಲೆ ಇದು ಹಿಂಗೆ ಕಿವಿಗೆಲ್ಲ ಮುಚ್ಚುತ್ತೆ. ಚೆನ್ನಾಗಿದೆ. ಆಕ್ಚುಲಿ ಇದು ವಿಂಟರ್ಗೆ ಚೆನ್ನಾಗಿರುತ್ತೆ ಅವಳಿಗೆ. ಯಾವುದು ಇಲ್ಲಿಗೆ ಯೂಸ್ ಆಗಲ್ಲ, ಬಟ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಇದೇನಿದು? ಮಿಟನ್ಸ್ ಸಾಕ್ಸ್? ಇದು ಮಿಟನ್ಸ್ ಚೆನ್ನಾಗಿದೆ. ಇದು ಅವ್ರಿಗೆ ತುಂಬಾ ತಿಕ್ಕಾಗಿದೆ, ಒಳಗಡೆನೂ ಸಾಫ್ಟ್. ಅಲ್ಲಿ ಚಳಿಗೆ ಸರಿ ಅಲ್ವಾ ಇದು? ಇಲ್ಲಿಗೆ ಶೇಕ್ ಆಗೋದು. ಹೌದು. ಇದು ಸ್ವಲ್ಪ ಕಲರ್ ಅಷ್ಟು ಇಷ್ಟ ಆಗಿಲ್ಲ ನನಗೆ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಪಂಪಮ್ ಹೆಂಗೆ ಚೆನ್ನಾಗಿದೆಯಾ ಸೆಲೆಕ್ಷನ್? ಯಾ ಕ್ರೇಜಿ ಶಾಪಿಂಗ್ ಮಾಡಿದ್ಯಾ ಬಿಡು. ಇದೇನಿದು? ಮಿಟನ್ಸ್ ವೂಲನ್ ಒನ್. ಓಕೆ. ವಿಂಟರ್ಗೆ ಕ್ಯೂಟ್ ಆಗಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆದ್ರೆ ಮಿಟನ್ಸೇ ಹಾಕೊಳ್ಳಲ್ಲ ಗೈಸ್ ಅವಳು. ಹೌದು, ಇಲ್ಲಂತೂ ಮಿಟನ್ಸ್ ಹಾಕೊಳ್ಳೋದೇ ಇಲ್ಲ ಅವಳಿಗೆ. ಚಿಕ್ಕದ್ರಿಂದನೂ ಹಾಕ್ಲೇ ಇಲ್ಲ ಅವಳು. ಅದು ಹಾಕಿದ್ರೆ ಕಿರಿಕ. ಮಂತ್ ಹಾಕೊಂಡ್ಲ ಅಷ್ಟೇ. ಇದು ಏನಂತಾರೆ, ಸಾಕ್ಸ್, ಫುಲ್ ಲೆಂತ್ ಸಾಕ್ಸ್. ಹೌದಾ? ಓಪನ್ ಮಾಡಿ ನೋಡ್ಲಾ ಹೆಂಗಿದೆ ಅಂತ. ತೆಗಿ. ದೊಡ್ಡದು ಅನ್ನಿಸ್ತಾ ಇದೆ. ಇಲ್ಲ, ಕರೆಕ್ಟ್ ಆಗಿ. ತುಂಬಾ ದೊಡ್ಡದು. ಇದು ಫುಲ್ ಇಲ್ಲಿವರೆಗೆ ಬರುತ್ತೆ, ಕಾಲ್ವರೆಗೆ. ಅವಳ ಕಾಲ್ ಇಷ್ಟುದ್ದ ಇದೆಯಾ? ಇಲ್ಲಿ ನನ್ನ ಕಾಲ್ಗೆ ಆಗ್ಬಿಡುತ್ತೆ. ಇದು ದೊಡ್ಡವ್ರು ತಗೊಂಡ್ಬಿಟ್ಟಿದ್ದಾನೆ. ಸೈಜ್ ನೋಡ್ಕೊಂಡು ತಗೊಳ್ಳೋದಲ್ವಾ ನೀನು? ಎಷ್ಟು ಇಯರ್ಗೆ? 6 to 12 months. ಮತ್ತೆ ಇದಕ್ಕೆ ಇಷ್ಟು ದೊಡ್ಡದಿದೆ? ಇಷ್ಟು ದೊಡ್ಡದ ಕಾಲಿಲ್ಲ. ಹಾಕಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಥೈಸ್ ವರ್ಗು ಬರುತ್ತಲ್ಲ, ಎಕ್ಸ್ಪ್ಯಾಂಡ್ ಆದಾಗ ಹಿಂಗ್ ಚಿಕ್ಕದಾಗತ್ತೆ ಅನ್ಸುತ್ತೆ. ಎಕ್ಸ್ಪ್ಯಾಂಡ್ ಆದ ಇಷ್ಟು ದೊಡ್ಡದಿಲ್ಲ. ನಾನು ನೋಡ್ಬಿಟ್ಟು ತಗೊಂಡಿದ್ದೀನಿ. 6 to 12 months. ಹಾಕದಾಗ ಗೊತ್ತಾಗತ್ತೆ. ನೋಡೋಣ.
ಆದ್ರೆ ಏನು ವೇಸ್ಟ್ ಆಗಲ್ಲ ಗೈಸ್, ಯಾವತ್ತಿದ್ರು ದೊಡ್ಡವಳು ಆಗ್ತಾಳ ಅಷ್ಟುದ್ದ, ಅವಾಗ ಹಾಕೊಂಡ್ರೆ ಆಯ್ತು ಬಿಡು. ಏನೇನಿದೆ ಏನು ಮುಗಿತಾನೆ ಇಲ್ಲ. ನಾನು ತಗೋಬೇಕಾದ್ರೆ ರಿಯಲೈಸ್ ಆಗಿಲ್ಲ ಇಷ್ಟೆಲ್ಲ ತಗೊಂಡಿದ್ದೀನಿ ಅಂತ, ಬಟ್ ಎಲ್ಲ ತಗೊಂಡಾದ್ಮೇಲೆ ಪ್ಯಾಕ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇಷ್ಟು ತಗೋಬಿಟ್ಟಿದ್ದೀನಿ ಇಷ್ಟೊಂದು ಅಂತ. ತಗೋಬಿಟ್ಟಿದ್ದೀನಿ. ನನ್ಗಂತೂ ಏನು ತಂದಿಲ್ಲ ಗೈಸ್ ಸರಿ. ಅವನು ಏನಂದ್ರೆ ನಾನೇ ಏನು ತಗೊಂಡಿಲ್ಲ. ನೀನ್ ತಗೊಳ್ದಿದ್ರು ನೀನ್ ಅಲ್ಲೇ ಇದ್ದಲ್ಲ, ನನಗಾದ್ರೂ ತಗೊಂಡ್ಬರ್ಬೇಕು ತಾನೆ, ಏನಾದ್ರೂ ಏನು ತಗೊಂಬಂದಿಲ್ಲ ಗೈಸ್ ನಂಗೆ. ಇನ್ಮೇಲೆಲ್ಲ ಕಿಕ್ಕಿಗೆ. ಹಿಂಗೆ ಆಯ್ತು ಅಲ್ಲ. ಇದು ಸ್ವಲ್ಪ ದೊಡ್ಡದು, ಬಟ್ ದೊಡ್ಡದೇ ತುಂಬಾ ಇದು. ನೀನ್ ವಾಪಸ್ ಜರ್ಮನಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗು ಅಂತ. ಚಳಿ ಇರುತ್ತೆ ಹೋಗ್ಬೇಕಾದ್ರೆ ಅಂತ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ತುಂಬಾ ತಿಕ್ಕಾಗೋದೆ. ನನ್ನ ಹತ್ರ ಒಂದು ಸೆಟ್ ಇದೆ ಈ ತರದ್ದು ಆಕ್ಚುಲಿ. ಅಲ್ವಾ? ಹೌದು, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ತುಂಬಾ ಬೆಚ್ಚಗಿರುತ್ತೆ ಹಾಕೊಂಡ್ರೆ. ನೋಡು, ಇದನ್ನು 3 to 6 months ತಗೋಬಿಟ್ಟಿದ್ದೀನಿ. ಇದನ್ನು ಇವಾಗಲೇ ಯೂಸ್ ಮಾಡ್ಬೇಕು ನೀನು. ಅಯ್ಯೋ, ಸ್ಲೀಪ್ ಸೂಟ್ಸ್ ಈ ತರದ್ ನಮ್ಮ ಹತ್ರ ಇದೆ ಬಿ ಒಂದ್ ಸೆಟ್ಟು. ಅದು 0 to 3 ನಮ್ಮ ಹತ್ರ ಇಲ್ಲ, ಅದು 3 to 6. ಇರ್ಲಿ ಹಾಕ ದಿನ ಒಂದೊಂದು 6 ದಿನ ಕಾರು. ಈಗ ಹೆಂಗಾಗತ್ ಗೊತ್ತಾ, ನೀನ್ ತಗೊಂಬಂದಿರ್ನೆಲ್ಲ ವಾಪಸ್ ಲಗೇಜ್ ತುಂಬ್ಕೊಂಡು ವಾಪಸ್ ತಗೊಂಡು ಹೋಗ್ತೀವಿ. ಇದೆಲ್ಲ ಚಿಕ್ಕದಾಗ ಹೋಗುತ್ತೆ. ಹೌದಾ? ಹೋಪ್ಫುಲಿ ಚಿಕ್ಕದಾದ್ರೆ ಒಳ್ಳೇದು. ಅಯ್ಯೋ, ಈ ತರದ್ ನನ್ನ ಹತ್ರ ಇದೆ, ಆಗ್ಲಿಲ್ಲ ತುಂಬಾ ದೊಡ್ಡ. ಅವಾಗ್ಲೂ ಹಿಂಗೆ ಇದು ಸಾಕ್ಸ್ ವಿತ್ ಇದು ಕ್ಲೋಸ್ಡ್. ಹೌದು, ಅದು ಹಂಗೇನೆ. ಅವಾಗ 0 to 3 ತಗೊಳ್ಳೋ ಬದಲು 3 to 6 ತಗೋಬಿಟ್ಟಿದ್ದೆ ಮಿಸ್ ಆಗಿ. ಈಗ ಮತ್ತೆ ಹಂಗೆ ತಗೊಂಬಂದಿದ್ದೇನೆ. ಸೊ ಈ ಟೋಟಲಿ 6 ಪೀಸ್ ಇದೆ ಈ ತರದ್ ನಮ್ಮ ಹತ್ರ. ಅವಳೇನ್ ದಿನ ಒಂದೊಂದು ಹಾಕೋಬಹುದು ಅನ್ಸುತ್ತೆ ಬೇಕಂದ್ರೆ ಇವಾಗ. ಐ ಥಿಂಕ್ ಯು ಲೈಕ್ ದಿಸ್. ಸಕ್ಕತ್ತಾಗಿದೆ, ಕ್ಯೂಟ್ ಆಗಿದೆ. ಅರೆ ದೊಡ್ಡದು ಅನ್ನಿಸ್ತಾ ಇದೆ. ಇಲ್ಲಿ ಲೇಯರಿಂಗ್ ಮಾಡಿ ನೀನ್ ಹಾಕ್ತೀಯ ಅಂತಂದ್ರೆ ಹೌದಾ? ಮೇ ಬಿ ಸ್ವಲ್ಪ ದೊಡ್ಡದೇ ಇರಬಹುದು. ಸ್ವಲ್ಪ ಚೆನ್ನಾಗಿದೆ, ಅದೇ ಕ್ಯೂಟ್ ಆಗಿ. ಬೆಳೆಯ ಮಕ್ಕಳಿಗೆ ದೊಡ್ಡ ತಗೋಬೇಕು ಹೇಳ್ಕೊಟ್ಟಿಲ್ವಾ ನಿಮ್ಮಮ್ಮ? ನಮ್ಮನೇಲಿ ಹೇಳ್ತಿದ್ರಲ್ಲ, ನಮ್ ಪೇರೆಂಟ್ಸ್ ನಾವು ಚಿಕ್ಕವ್ರದಾಗ. ನನ್ಗೆ ಗೈಸ್ 5ನೇ ಕ್ಲಾಸಿಗೆ ಒಂದು ಶರ್ಟ್ ಕೊಡ್ಸಿದ್ರೆ ಹೈಸ್ಕೂಲ್ ಕರೆಕ್ಟ್ ಆಗಿ ಫಿಟ್ ಆಗೋದು. ಅದು ಇವರು ಹಂಗೆ ಕಲ್ತ್ಕೊಂಡಿದ್ದೆ ಪಾಪ ಹುಡುಗಿ. ಇದು ಈ ತರದಷ್ಟೇ ದೊಡ್ಡ ಇವಾಗಿನ ಸಣ್ಣ ಮಗುಗೆ 1 ವರ್ಷದ ಬೇಬಿ ಆಗೋ ತರ ತಗೊಂಡ್ಬಂದಿಯಾನೆ. 1 ವರ್ಷಕ್ಕೆ ಆಗುತ್ತೆ ಈ ಬೇಬಿ. ಇದು ನೆಕ್ಸ್ಟ್ ವಿಂಟರ್ಗೆ ತಾನೇ ನಿನ್ಗೆ ಯೂಸ್ ಬರೋದು. 6 to 9 months ಅಂತ ಆಕ್ಚುಲಿ ಕರೆಕ್ಟ್ ಆಗಿದೆ. ಹೌದು, ಆದ್ರೆ ಗೈಸ್ ಅಲ್ಲಿದು ಮಕ್ಕಳು ಸ್ವಲ್ಪ ಹೆಲ್ದಿ ಇರ್ತಾರೆ. ನಮ್ ಬೇಬಿಸ್ ತುಂಬಾ ಸಣ್ಣ ಇರ್ತಾರೆ. ನಾನು ಇದು 1 year ತಗೊಂಡಿದ್ದೀನಿ ಅಂತ ಅನ್ಕೊಂಡೆ, ನೋಡಿದ್ರೆ 6 to 9 months ಕರೆಕ್ಟ್ ಸೈಜ್. ಹೆಂಗಾದ್ರೆ ದೊಡ್ಡದೇನು ತಗೊಂಡೆ? ಅದೇ ಅಲ್ಲಿ 6 to 9 months ಅಂದ್ರೆ ನಮ್ ಬೇಬಿ 1 year ಆಗ್ಬೇಕು ನಮ್ ಇಲ್ಲಿ ಇಂಡಿಯನ್ ಬೇಬೀಸ್ಗೆ. ದಿಸ್ ಇಸ್ ಮೈ ಫೇವರೇಟ್. ಏನದು? ಓ, ಫುಲ್ ಕ್ಯೂಟ್ ಅನ್ನಿಸ್ಬಿಡ್ತು ಅಂಗಡಿಲಿ. ಸಕ್ಕತ್ತಾಗಿದೆ, ತಗೋಬಿಟ್ಟೆ. ಲೆಗಾಮಿದು. ಲೆಗಾಮಿ ವಾಟರ್ ಗನ್. ಸಕ್ಕತ್ತಾಗಿದೆ, ಕ್ಯೂಟ್ ಆಗಿದೆ ಅಲ್ವಾ? ಯೂನಿಕಾರ್ನ್ ವಾಟರ್ ಗನ್ ಚೆನ್ನಾಗಿದೆ, ನಂಗೂ ಇಷ್ಟ ಆಯ್ತು. ನಾವಿಬ್ರು ಸೇರ್ಕೊಂಡು ಹೊಡಿತೀವಿ ನಿಮ್ಮ ಮಕ್ಕಳು. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಹರ್ ಫಸ್ಟ್ ಎವರ್ ಟಾಯ್. ಹೌದು, ಟಾಯ್ ಚೆನ್ನಾಗಿದೆ. ಅಂಡ್ ಇದು ಲಾಸ್ಟ್ ಬಟ್ ಇದು ಈ ಮಂತ್ ಫೋಟೋಶೂಟ್. ಹೌದಾ? ಕ್ರಿಸ್ಮಸ್ ಫೋಟೋಶೂಟ್ಗೆ. ಕ್ರಿಸ್ಮಸ್. ಓ, ಬೋ ಇದೆ ಇಲ್ಲಿ ಈ ಕಡೆದು. ಓಕೆ ಓಕೆ. ಬೋನು ಇದೆ, ಪ್ಲಸ್ ತಲೆಗೆ ಇದು ಇದೆ, ರಿಬ್ಬನ್ ಬ್ಯಾಂಡ್. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದು ಎಕ್ಸ್ಪೆಂಡ್ ಆಗುತ್ತೆ. ಓಕೆ, ಸೊ ಶುಡ್ ಬಿ ಫೈನ್. ಸ್ವಲ್ಪ ದೊಡ್ಡದೇ ಅವಳಿಗೆ ಇದು, ಬಟ್ ಚೆನ್ನಾಗಿದೆ. ದೊಡ್ಡದಾಗಿದೆ. ಇಲ್ಲ ನಡೆಯುತ್ತೆ. ಇಷ್ಟ ಆಯ್ತು ನಂಗೆ, ತುಂಬಾ ಇಷ್ಟ ಆಯ್ತು. ಕ್ಯೂಟ್ ಆಗಿದೆ, ಕಲರು ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ? ಹೌದು, ಈ ಕಲರ್ ನಾನು ಒಂದು ಯಾವ್ದು ತಗೋಬೇಕು ಡ್ರೆಸ್. ಸಕ್ಕತ್ತಾಗಿದೆ ಕಲರ್, ನನ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಎಲ್ಲ ಕ್ರಿಸ್ಮಸ್ಗೆ ರೆಡಿ ಆಗ್ಬಿಡಿ, ಒಳ್ಳೆ ಫೋಟೋ ಶೂಟ್ ಮಾಡ್ಸೋಣ. ಹೌದು, ಕ್ಯೂಟ್ ಆಗಿದೆ. ಆಮೇಲೆ ಅದೇ ಫೋಟೋ ಶೂಟ್ಗೆ ಇದು ಸುಮ್ಮನೆ ತಗೊಬಂದೆ ಪ್ರಾಪ್. ಚೆನ್ನಾಗಿದೆ, ಕ್ಯೂಟ್. ಸೊ ಅಷ್ಟೇ, ಹೋಲ್ಡ್ ಆನ್. ಇದಿಷ್ಟು ನಾನು ತಗೊಂಡಿರೋದು. ಹಂಗೋ ಅವರಮ್ಮ, ನಮ್ಮ ಆಂಟಿ ಅವರು ಒಂದು ಗಿಫ್ಟ್ ಪ್ಯಾಕ್ ಕಳಿಸಿದ್ದಾರೆ ಕೀಕಿಗೆ. ನಾನು ಇನ್ನೂ ಓಪನ್ನೇ ಮಾಡಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅಲ್ವಾ? ಯಾ, ವಿ ಕ್ಯಾನ್ ಓಪನ್ ದ್ಯಾಟ್ ನೌ. ಗಲ್ಲಿದೆ. ಕೀಕಿಗೆ ಅಂತ ಕೊಟ್ಟಿರೋ ಗಿಫ್ಟ್ನ ನಾವೇ ಓಪನ್ ಮಾಡ್ತಾ ಇದೀವಿ. ಕೀಕಿರ್ ಎಷ್ಟೊಂದು ವರ್ಷ ಆದ್ಮೇಲೆ ನೋಡ್ತಾಳಲ್ಲ, ಅವಾಗ ಅವಳಿಗೆ ಗೊತ್ತಾಗುತ್ತೆ. ಅವ್ರು ಹೋಗಕ್ ಮುಂಚೆ ಹೇಳು ಅಂತ ಒಂದು ವಾರ ಹಿಂದೆನೆ ಕೊಡ್ತಿದ್ರು. ಹೌದಾ? ಓ, ಇವರು ಬಟ್ಟೆನೆ. ಓ ಮೈ ಗಾಡ್, ಟೂ ಮೆನಿ ಬಟ್ಟೆಸ್. ಇದು ಪರ್ಫೆಕ್ಟ್ ಸೈಜ್ ಶೂಸ್ ಅವಳಿಗೆ ಅಲ್ವಾ? ಚೆನ್ನಾಗಿದೆ ಅಲ್ಲ? ಕ್ಯೂಟ್ ಆಗಿದೆ. ನಿಮ್ದು ಇದಕ್ಕೆ ಹಾಕ್ಬಿಡ್ಬೋದು ನೋಡು, ಕ್ರಿಸ್ಮಸ್ ಬಟ್ಟೆಗೆ. ಹೌದು, ಸಕ್ಕತ್ತಾಗಿದೆ. ಕ್ಯೂಟ್, ವೆರಿ ಕ್ಯೂಟ್, ವೆರಿ 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 ಕ್ಯೂಟ್. ಓ, ಆಂಟಿನೋ ಮಸ್ಲಿನ್ ಕ್ಲಾತ್ಸ್ ಕೊಟ್ಟಿದ್ದಾರೆ. ಹೌದು, ಚೆನ್ನಾಗಿದೆ.
ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್. ನನ್ಗೆ ತುಂಬಾ ಇಷ್ಟ ಆಗೋ ಬೇಜ್ ಕಲರ್ಸೇ ಕಳಿಸ್ತಿದಾರೆ ಎಲ್ಲಾನು. ಸಗದಾಗಿದೆ. ಓ ಇದು ನಾವ್ ಲಾಸ್ಟ್ ಟೈಮ್ ತಗೊಂಡ್ ಬಂದ್ವಿ, ನೆನಪಿದ್ಯಾ? ಯಾವ್ದು ಯೂಸ್ ಮಾಡ್ತಾ ಇದೀನಿ. ಸೇಮ್ ತುಂಬಾ ಯೂಸ್ ಆಗುತ್ತೆ ಅದು. ಸೇಮ್. ಆಂಟಿ ಗೊತ್ತಿಲ್ಲ ಪಾಪ, ತಗೊಂಡ್ಬಿಟ್ಟಿದ್ದೀನಿ. ಸೇಮ್ ಏನಲ್ಲ, ಸ್ವಲ್ಪ ಎಲ್ಲೋ ಇಶ್ ಇದೆ. ಇದು ಸ್ವಲ್ಪ ಆಫ್ ವೈಟ್ ಅಲ್ಲಿದೆ. ನೈಸ್, ಸಗದಾಗಿದೆ. ಇದು ಕ್ಯೂಟ್ ಆಗಿದೆ. ನೋಡ್, ನಾನು ಈ ತರದ್ ಬೇಕಾ ಅಂತಂದಿದ್ದಕ್ಕೆ ನೀನ್ ಬೇಡ ಇದೆ ಅಂತಂದೆ. ಎಲ್ಲ ದೇವರಾಟ. ಚೆನ್ನಾಗಿದೆ. ಅದೇ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಇದು. ನೈಸ್ ನೈಸ್. ಸೊ ಇಷ್ಟು ಕಿಕಿಮಾದು ಕಲೆಕ್ಷನ್. ಆಫ್ ಇನ್ನೇನಿದೆ ಅಷ್ಟೇ. ಇದೊಂದಿದೆ, ಇದನ್ನು ಆಂಟಿನೇ ಕೊಟ್ಟಿದ್ದು. ಏನಿದು? ಓಪನ್ ಮಾಡ. ಓ, ಕ್ರಿಸ್ಮಸ್ಗೆ ಹ್ಯಾಂಗ್ ಮಾಡ್ತಾರಲ್ಲ ಟ್ರೀಗೆ, ಅದು ಕ್ರಿಸ್ಮಸ್ ಟ್ರೀ ಹ್ಯಾಂಗ್ ಮಾಡೋದು. ನಮ್ಗೇನ್ ಯೂಸ್ ಆಗಲ್ಲ, ಆದ್ರೆ ನೀನ್ ಇದನ್ನ ಇನ್ನೊಂಥರ ಯೂಸ್ ಮಾಡ್ಬೋದು. 2025 ಅಂತ ಬರ್ದಿದೆ. ಇದು ಹಿಂಗೆ ಓಪನ್ ಆಗುತ್ತೆ. ಸೊ ಒಳಗಡೆ ನೀನ್ ಏನಾದ್ರು ಹಾಕ್ಬಿಟ್ಟು ಸೌಂಡ್ ಬರೋ ತರ ಹಿಂಗ್ 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 ಮಾಡ್ಕೊಂಡು ಆಟ ಆಡ್ಬೋದು. ಓ, ಚೆನ್ನಾಗಿದೆ. ಅದು ಜುಗಾಡು. ಚೆನ್ನಾಗಿದೆ. ಹೌದಾ? ಬಟ್ ಯೂಸ್ ಬರುತ್ತಲ್ವಾ? ಓ, ನಂಗೆ ಅನ್ಸುತ್ತೆ ಕ್ರಿಸ್ಮಸ್ಗೆ ಕಿಡ್ಸ್ಗೆ ಚಾಕ್ಲೇಟ್ಸ್ ಹಾಕ್ಬಿಟ್ಟು ಕೊಡ್ತಾರೆ ಅನ್ಸುತ್ತೆ ಇದ್ರೊಳಗೆ. ಈಗ ಹಿಡ್ದೆ ನೋಡು ನೀನು. ಕರೆಕ್ಟ್. ನಾನಿದು ಪ್ಲಾಸ್ಟಿಕ್ ಅನ್ಕೊಂಡೆ, ಸ್ಟೀಲ್ ಇದು. ಚೆನ್ನಾಗಿದೆ. ನೈಸ್. ಲೆಗೋದು. ನೈಸ್. 2 ಕೊಟ್ರು. ಕ್ಯೂಟ್ ಆಗಿದೆ. ನಂಗೊಂದು, ನಿಂಗೊಂದು. ನಂದೆಲ್ಲ ಕಿಕ್ಕಿದೆ. ಹೇಳಿಲ್ವಾ ನಿನ್ಗೆ, ನಂದು ಅಂತ ಏನೂ ಇಲ್ಲ ಇವಾಗ. ನಾನು ಅನ್ಕೊಂಡೆ ಹಿಂದೇನಿಲ್ಲ ಕೀಕಿದು ಅಂತಾನೆ ಅಂತ. ಚೆನ್ನಾಗಿದೆ. ಚೆನ್ನಾಗಿತ್ತಾ? ಸಕ್ಕದಾಗಿತ್ತು. ವೆರಿ ನೈಸ್. ಇದಿಷ್ಟರಲ್ಲಿ ನಂದು ಮೋಸ್ಟ್ ಫೇವ್ರೆಟ್ ಬಂದು ಈ ಶೂಸ್ ಫಸ್ಟ್. ಆಮೇಲೆ ನಂಗೆ ಈ ಜಾಕೆಟ್ ಇಷ್ಟ ಆಯ್ತು. ಆದ್ರೆ ಇವಾಗಲೇ ಫಿಟ್ ಆಗೋ ಥರ ಇದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈಗ ಎಲ್ಲ ಹಾಕೊಂಡು ಹೋಗ್ತಾಳೆ ಇಲ್ಲಿ ವಿಂಟರಿಗೆ. ಐ ಥಿಂಕ್ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ದಿಸ್ ವಿಲ್ ಬಿ ಯೂಸ್ಫುಲ್ ಅನ್ಸುತ್ತೆ. ಇದು ಚೆನ್ನಾಗಿದೆ ಆಕ್ಚುಲಿ. ಕ್ಯೂಟ್ ಆಗಿದೆ. ನಂಗೆ ಇದು ಅರ್ಜೆಂಟ್ ಆಗಿ ಹಾಕ್ಬಿಟ್ಟು ನೋಡ್ಬೇಕು. ಹೌದು, ಇದು ಇಲ್ಲೇ ಹಾಕೋಬೋದು ಆಕ್ಚುಲಿ. ಅದೇ ಈಗ ಕೆಳಗಡೆ ಹೋದ ತಕ್ಷಣ ಹಾಕ್ಬಿಟ್ಟು ನೋಡ್ಬೇಕು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಜಿಪ್ಪು ತುಂಬಾ ಸ್ಮೂತ್ ಆಗಿದೆ. ಓ, ಒಳಗೆಲ್ಲ ಸಖತ್ತಾಗಿದೆ ಅಬ್ಬಿ. ಇದು ಚಳಿಗಮ್ಮ. ಚೆನ್ನಾಗಿದೆ. ಇದು ಕ್ಯೂಟ್ ಆಗೂ ಇದೆ ನೋಡಕ್ಕೆ ಅಲ್ವಾ? ಪರ್ಫೆಕ್ಟ್. ನೋಡಿ, ಇಷ್ಟು ಬಟ್ಟೆ ಇದೆ ಇವಾಗ ಹಾಕಕ್ಕೆ ನಿನ್ಗೆ. ಎಲ್ಲಿ ಎಷ್ಟು ಶಾಪಿಂಗ್ ಎಲ್ಲೇನು ತಗೊಂಡ್ಬಂದಿದ್ಯಾ? ಇಷ್ಟು ಶಾಪಿಂಗ್ ಮಾಡಕ್ಕೆ ಎಲ್ಲಿ ತೆಗಿಗೆ? ಎವ್ರಿ ಈವ್ನಿಂಗ್ ಹೊಟ್ಟೋಗ್ತಿದ್ನಲ್ಲ. ಚೆನ್ನಾಗಿದೆ. ಚೆನ್ನಾಗಿ ಶಾಪ್ ಮಾಡಿದ್ಯಾ ಬಿಡು. ಒಳ್ಳೆ ಟೈಮ್ ಪಾಸ್ ಮಾಡಿದ್ಯಾ. ಥ್ಯಾಂಕ್ ಯು. ಓಕೆ ಗೈಸ್, ಅಷ್ಟೇ ಅಲ್ಲ? ಅಷ್ಟೇ. ಇದಾಗಿತ್ತು ನಮ್ಮ ಕಿಕಿದು ಗಿಫ್ಟ್ ಹಾಲ್ ವಿಡಿಯೋ ಅಂತ ಹೇಳ್ಬೋದು ಇದನ್ನ. ನಿಮಗೆ ಇಷ್ಟರಲ್ಲಿ ಏನು ತುಂಬ ಇಷ್ಟ ಆಯಿತು, ಹಾಗೆ ನಿಮಗೆ ಯಾವ ಐಟಮ್ ತುಂಬ ಯೂಸ್ಲೆಸ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ಗೊತ್ತಿತ್ತು ಇದು ಏನು ಅಂತಾನೆ ಗೊತ್ತಿಲ್ಲ. ಅವ್ರು ಎಲ್ಲಿ ಅಂತಂದ್ರೆ ಇವನೇ ತೋರಿಸ್ಬಿಟ್ಟ. ಸುಮ್ಮನೆ ಹಾಕೋಬಿಟ್ಟಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಮೈಸೂರಲ್ಲಿ ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡ್ತೀವಿ. Hopefully. See you next time. Until then, you all take care. Bye. Bye. ಅಯ್ಯೋ, ಆ ಬಟ್ಟೆ ತೆಗಿಯೋದಲ್ವೇನೋ ಹಿಂದೆ ನೇತಾಕಿರೋದು. ವಾ.